everyone, welcome back to my channel. I hope you all are doing great. ಇವತ್ತು ಸಂಡೇ ಜಸ್ಟ್ ಚರ್ಚಿಗೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮನೆಯವರು ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಾವುದಂತ ನಾನು ಪದೇ ಪದೇ ಕೇಳಿದ್ರು ಕೂಡ ಹೇಳ್ತಾ ಇಲ್ಲ. ನೋಡುವ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ರಂಗನತಿಟ್ಟು ಪಕ್ಷಿಧಾಮ ಕರ್ಕೊ ಬಂದಿದ್ದಾರೆ. ಸೊ ನೋಡುವ ಹೇಗಿದೆ ಅಂತೇಳಿ. ಇದು ಟಿಕೆಟ್ ಕೌಂಟರ್. ನಮ್ಮ ಮನೆಯವರು ಟಿಕೆಟ್ ತರ್ಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಬಂದಾಗ ಒಂದು ಪ್ರಾಬ್ಲಮ್ ಆಯಿತು. ಏನಂತ ಅಂದರೆ ಇಲ್ಲಿ ಕ್ಯಾಶ್ ಮತ್ತು ಕಾರ್ಡ್ ಅಷ್ಟೇ ಅಂತೆ. ಸೊ ನಾವು ಕ್ಯಾಶ್ ತರಲಿಲ್ಲ, ನಾವು ಯಾವತ್ತೂ ಕ್ಯಾಶ್ ಕ್ಯಾರಿ ಮಾಡಲ್ಲ. ಹಾಗೂ ಕಾರ್ಡು ತರಲಿಲ್ಲಾಗಿತ್ತು. ಏನಕ್ಕಂದರೆ ನಾವು ಚರ್ಚಿಗೆ ಹೋಗಿದ್ವಲ್ಲ, ಹಾಗೆ ಬಂದ್ವಿ. ಸೊ ಇಲ್ಲಿ 2-3 ಜನ ಹತ್ರ ಕೇಳಿ ಫೈನಲಿ ನಮಗೆ ಕ್ಯಾಶ್ ಸಿಕ್ತು. ಸೊ ಇವಾಗ ಟಿಕೆಟ್ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಗೈಸ್, ಯಾರಾದರೂ ಇಲ್ಲಿ ಬರೋದಿದ್ರೆ ಕ್ಯಾಶ್ ಇಲ್ಲಾಂದರೆ ಕಾರ್ಡ್ ತೊಗೊಂಡೇ ಬರಲಿ, ಇಲ್ಲಾಂದರೆ ಇಲ್ಲಿ ಕ್ಯಾಶ್ ಸಿಗೋದು ತುಂಬ ಕಷ್ಟ. ಡಾಕ್ಟರ್ ಸಲೀಮ್ ಅಲಿ ಅವ್ರದ್ದು ಇನ್ಫಾರ್ಮೇಷನ್ ಸೆಂಟರ್ ಅಂತೆ. ನೋಡುವ, ಬರ್ತಾರೆ. ಇದು ಕ್ವಶನ್ ಆನ್ಸರ್ ಅಂತೆ. ನಾವು ಆನ್ಸರ್ ಮಾಡಬಹುದು. ಬಟ್ ಇವಾಗ ನಮ್ಮ ಮನೆಯವ್ರು ಟಿಕೆಟ್ ತೊಗೋತಾ ಇದ್ದಾರೆ. ಸೊ ಅವ್ರು ಬಂದ ತಕ್ಷಣ ಕ್ವಶನ್ ಈಗ ಆನ್ಸರ್ ಮಾಡುವ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಮತ್ತು ಅಲ್ಲಿ ಒಳಗಡೆ ಯಾವ ಪ್ರಾಣೀಸ್ ಎಲ್ಲ ಇದೆ ಅಂಥೇಳಿ ಇಲ್ಲಿ ಜಸ್ಟ್ ಡಿಸ್ಪ್ಲೇ ಮಾಡಿದ್ದಾರೆ ಅಷ್ಟೇ. ಅದರ ಇನ್ಫಾರ್ಮೇಷನ್, ಪ್ರತಿಯೊಂದು ಆ್ಯನಿಮಲ್ಸಿನ ಕೂಡ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ ಟಿಕೆಟ್ ತೊಗೊಳ್ಳಿಕ್ಕೆ. ಇಲ್ಲಿ ಲಗೇಜ್ ಕೂಡ ಇರ್ಬೋದು. ಹಾಗೆ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ 75 ರೂಪೀಸ್ ಒಳಗಡೆ ಹೋಗಲಿಕ್ಕೆ. ಹಾಗೆ ಬೋಟಿಂಗಿಗೆ ಹೋಗಲಿಕ್ಕೆ ಪರ್ ಪರ್ಸನ್ 100 ರೂಪೀಸ್. ಇದು ಮಹಾರಾಜ ಟವರ್ ಅಂತ. ಈ ಕಡೆ ಚಿಲ್ಡ್ರನ್ ಪ್ಲೇ ಪಾರ್ಕ್ ಕೂಡ ಇದೆ ನೋಡಿ. ಹಾಗೆ ಇಲ್ಲಿ ನೀರ ಹತ್ರ ಎಲ್ಲ ಬರ್ಡ್ಸ್ ಇದೆ. ನವೆಂಬರ್ನಿಂದ ಮಾರ್ಚ್ವರೆಗೆ. ತೇತೆ ಸೀಸನ್ ತೇತೆ ಬರ್ಡ್ಸ್. ಕಡೆ ಸೊವೆನಿಯರ್ ಶಾಪ್ ಕೂಡ ಇದೆ. ಸೊ ಇಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ಹೇಳಿದೆ ಅಲ್ವಾ, ಬೋಟಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂಥೇಳಿ. ಸೊ ಈ ಥರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡ್ಬೋದು. ನಾವು ಕೂಡ ವೇಟ್ ಮಾಡ್ತಾ ಇದ್ದೇವೆ. ಫುಲ್ ಸೇಫ್ಟಿ ಜಾಕೆಟ್ಸ್ ಎಲ್ಲ ಕೊಡ್ತಾರೆ. ಅತ್ಕರ್ ಇವಾಗ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ. ಅಲ್ಲಿ ನೋಡಿ, ಒಂದು ಬರ್ಡ್ ಹೋಗ್ತಾ ಇದೆ. ಹಾಗೆ ಈ ಬೋಟ್ ಕೂಡ ಫುಲ್ ಆಯಿತು. ಸೊ ನಾವು ನೆಕ್ಸ್ಟ್ ಬೋಟಿಗೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಾಟರ್ ಲೆವೆಲ್ ಮೆಷರ್ ಮಾಡಿಟ್ಟಿದ್ದಾರೆ. ಸೊ ಅದರಲ್ಲಿ ಇಷ್ಟಿದ್ರೆ ಅಷ್ಟೇ ನಿಮ್ಗೆ ಬಿಡ್ತಾರೆ. ಸೊ ವಾಟರ್ ಲೆವೆಲ್ ಮೇಲಾದರೆ ಬೋಟಲ್ಲಿ ಹೋಗ್ಲಿಕ್ಕೆ ಕೊಡಲ್ಲ. ಸೊ ಬೆಸ್ಟ್ ಟೈಮು ನೀವು ಬೋಟಲ್ಲಿ ಹೋಗೋದಂದರೆ ಅರ್ಲಿ ಮಾರ್ನಿಂಗ್, ಇಲ್ಲಾದರೆ ಈವ್ನಿಂಗ್ ಟೈಮಲ್ಲಿ. ಈಗ ತಾನೇ ಬೋಟಲ್ಲಿ ಎಂಟ್ರಿ ಹೊಡೆದಿದ್ದೀವಿ. ನೋಡೋಣ.
ಇಲ್ಲಿ ನೋಡಿ ಕ್ರೊಕೊಡೈಲ್. ಆರೆಂಜ್ ಪೇಂಟೆಡ್ ಸ್ಟಾರ್. ಅದ್ರ ಕೆಳಗೇನೆ ಇನ್ನೊಂದು ಕ್ರೊಕೊಡೈಲ್ ಇದೆ. ಮೋಸ್ಟ್ಲಿ ಆ ಕಡೆ ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. 3 ಕ್ರೊಕೊಡೈಲ್. ಇಲ್ಲೊಂದು ಕ್ರೊಕೊಡೈಲ್ ಇದೆ, ಅಲ್ಲಿ ನೋಡಿ, ತುಂಬಾ ದೂರ ಇದೆ, ಕಾಣಿಸ್ತಿಲ್ಲ ಸರಿಯಾಗಿ. ಅಲ್ಲಿ ಒಂದು ನೀರಲ್ಲಿ ಇದೆ, ಒಂದು ಕ್ರೊಕೊಡೈಲ್ ಬರ್ತಾ ಇದೆ, ಕಾಣಿಸ್ತಿಲ್ಲ ಇಲ್ಲಿಂದ, ತುಂಬ ದೂರ ಇದೆ. ಇಲ್ಲಿ ನೋಡಿ ಮೂವ್ ಆಗ್ತಾ ಇದೆ. ಸೊ ಬಿದ್ದರೆ ಅಷ್ಟೇಯ. ಅಲ್ಲಿದೆ ನೋಡಿ, ಇಲ್ಲಿ ಎಲ್ಲ ಸೀಸನಲ್ ಅಂತೆ, ಆಫ್ ಸೀಸನಲ್ಲಿ ಬರುತ್ತೆ. ಯುರೇಷಿಯಾ ಮತ್ತು ಸೈಬೇರಿಯಾ ಕಡೆಯಿಂದ ಬರುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಬರ್ಡ್ ಬ್ರೀಡಿಂಗ್ ಟೈಮಲ್ಲಿ ಗೋಲ್ಡನ್ ಆಗುತ್ತೆ ಅಂತೆ, ನಾರ್ಮಲ್ ಟೈಮಲ್ಲಿ ವೈಟ್ ಇರುತ್ತೆ ಅಂತೆ. ಇಲ್ಲಿ ನೋಡಿ, ಈ ವಾವ್ತಿ ಗೋಲ್ಡನ್ ಪಳಿ. ಮುಖ ಓಪನ್ ಮಾಡಿದ್ರೆ ತುಂಬಾ ಹೆದರಿಕೆ ಆಗ್ತಾ ಇದೆ ನನಗಲ್ಲ. ಏನು ಚೆನ್ನಾಗಿಲ್ಲಾಗಿತ್ತು. ಒಂದು 4-5 ಬರ್ಡ್ಸ್ ಇತ್ತು, ಹಾಗೆ ಕ್ರೊಕೊಡೈಲ್ಸ್ ಇತ್ತು. ಒಂದು 4-5 ಇತ್ತು ಅಷ್ಟೇ, ವೆರೈಟೀಸು, ಬಟ್ ರಾಶ್ ಇದೆ. ಅದು ನನಗೆಲ್ಲ ಸೇಮ್ ಅನಿಸ್ತು. ಹಾಗೆ ಒಂದು 6-7 ಕ್ರೊಕೊಡೈಲ್ಸ್ ನೋಡಿದ್ರು. ಅದು ಕ್ರೊಕೊಡೈಲ್ಸ್ ನೋಡ್ಲಿಕ್ಕೆ ಒಂದು ಖುಷಿ ಆಯಿತು. ಹಾಗೆ ಒಂದು ಬೋಟ್ ರೌಂಡ್ ಆಯಿತು. ಹಾಗೆ ಒಂದು ಗ್ಲಾಸ್ ಬ್ರಿಡ್ಜಲ್ಲಿ ಹೋಗಿ ಬಂದ್ವಿ ಅಷ್ಟೇ. ಆಯಿತು. ಇವಾಗ ನೋಡಬೇಕು ನೆಕ್ಸ್ಟ್ ಊಟಕ್ಕೆ ಹೋಗೋದಾ ಏನು ಅಂಥೇಳಿ ನೋಡುವ. ನೀವು ಫ್ಯಾಮ್ಲಿ ಜೊತೆ ಮಕ್ಕಳಿಗೆಲ್ಲ ಕರ್ಕೊಬಂದ್ರಿ. ಇಲ್ಲಿ ತುಂಬ ಲೈಕ್ ನೆರಳು ಇದೆ, ಬಿಸಿಲು ಕೂಡ ಇದೆ. ಇಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಒಂದ್ಸಲ ನಿಮ್ಮ ಫ್ಯಾಮ್ಲಿ ಜೊತೆ ವಿಸಿಟ್ ಮಾಡಿ. ವಾಟರ್ಫಾಲ್ ಟೈಮಿಂಗ್ಸ್ ಬಂದುಬಿಟ್ಟು 11 o'clock to 12 noon, 1:30 PM to 2:30 PM, 4:30 PM to 5:30 PM. ಒಳಗಿಂದ ಹೊರಗೆ ಬಂದ ತಕ್ಷಣ ಟಯರ್ಡ್ ಆದರೆ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ, ಅಲ್ಲಿ ನೋಡ್ಬೋದು. ಕ್ಯಾಂಟೀನಲ್ಲಿ ನಾವೇನು ಕೂಡ ತಿಂದಿಲ್ಲ, ಹೊರಗಡೆ ಹೋಗಿ ಊಟ ಮಾಡುವ ಅಂಥೇಳಿ. ತುಂಬ ಹಸಿರಾಗಿತ್ತು ನಡೆದು. ಸೊ ನಾನು ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೇನೆ, ಅವ್ರು ಒಂದು ಐಸ್ ಕ್ರೀಮ್ ತೊಗೊಂಡಿದ್ದಾರೆ ಅಷ್ಟೇ. ಇವಾಗ ಹೋಗ್ತೀವಿ. ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.